ಏನ್ ಬೇವ ಬರಾಕ್ ಹೇಳಿದೆಲ್ಲ. ಏನಿವತ್ತ ಬೆಳಗ್ಗಿನ ಬುಟ್ಟಿ ಪಾರ್ಲರ್ ಮನ್ಯಾಗ ಶುರು ಮಾಡ್ಕೊಂಡು ಬಿಟ್ಟಿರಿ? ಹ್ಞೂನಪ್ಪ, ಮನ್ಯಾಗ ಬುಟ್ಟಿ ಪಾರ್ಲರ್ ಶುರು ಮಾಡ್ಕೊಂಬಿಟ್ಟೇವಿ. ಯಾಕಂದ್ರೆ ನಮ್ಗೆ ಬುಟ್ಟಿ ಪಾರ್ಲರಿಗೆ ಹೋಗಕ್ಕೆ ಆಗಂಗಿಲ್ಲ ನೋಡು. ಅದಕ್ಕೆ ಎಲ್ಲ ಮನ್ಯಾಗ ಮಾಡ್ಕೋಬೇಕಲ್ಲ ನಾವು. ಆತ ಮತ್ತೆ ಏನು ಬರಾಕ್ ಹೇಳಿದೆ ಅಂತ? ಅಲ್ರಿ, ನೀವು ಹೇಳ್ತೀರಾ ನಾ ಹೇಳಿ ಮತ್ತೆ? ಹೇಳ ಮಾರಾಳ, ಅದ್ರಾಗ ಏನೈತಿ ಹೇಳು, ನೀನ ಹೇಳು. ಹೇಳದ ಏನ್ ಹೇಳದು? ಅದನ್ನ ತಮ್ಮ ನೀನೇ ನೀನು ಹೇಳಿದ್ನಲ್ಲ, ಪರಿಮಳನ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೀವಿ ಅಂತ ಹೇಳಿ. ಅದ ಸುದ್ದಿ, ಮತ್ತೇನಿಲ್ಲ. ನಾಳೆ ಬೆಳಗಿನ ಟ್ರೈನಿಗೆ ಹೋಗ್ಬೇಕು. ನಿಮ್ಮಪ್ಪ ಆಕಿ ಮತ್ತು ನಿಮ್ಮ ತಂಗಿ 3 ಜನ ಹೊಕ್ಕಾರ. ನಾನು ನೀನು ಮನ್ಯಾಗಿರೋಣ. ಹೋಗಿ ಹೇಳಿ ಕಿ ಸುದ್ದಿ ಮುಟ್ಟಿಸಿ ಬಾ. ಅಲ್ಲೊಂದು ಬ್ಯಾಗ್ನಾಗ ಒಂದಷ್ಟು ಸೀರೆ ತೆಗೆದಿಟ್ಟೇನಿ. ಆ ಸೀರೆ ಕೊಟ್ಟು ನಾಳೆ ಬೆಳಗ್ಗೆ 6 ಗಂಟೆ ಟ್ರೈನಿಗೆ ಹೋಗಕ್ಕೆ ರೆಡಿ ಇರ್ಬೇಕಂತ ಹೇಳಿ ಬಂದುಬಿಡು. ಏನು ಯವ್ವ, ನಂಗೆ ಆಕಿನ ಒಬ್ಬೇಕಿನ ಕಳ್ಸಕ್ಕೆ ಮನ್ಸಿಲ್ಲ. ನಾನೂ ಬರ್ತೀನಿ ಆಕಿನ ಜೊತೆಗೆ. ಅಪ್ಪಂಗೆ ಹೇಳಿ ನೀನು. ಏನಲ್ಲ ಅಂದಿ? ನೀ ಬರ್ತೀಯಾ? ನೀನು ಬರ್ತೀಯಾ ನಮ್ಮ ಜೊತೆಗೆ? ಹಾಂ, ಯಜಮಾನ್ರ ಸ್ವಲ್ಪ ಸಮಾಧಾನ, ನಾ ಸರಿ ಮಾಡ್ತಾನೆ ಎಲ್ಲದನ್ನು. ನೋಡು ಸುರೇಜ, ನಂಗೆ ಅವನ ಹತ್ರ ಮಾತಾಡೋಕೆ ಮನಸ್ಸಿಲ್ಲ. ನೀನು ಅವನಿಗೆ ಹೇಳಿಬಿಡು. ಮತ್ತು ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ತಂದಕ್ಕಿನ್ನ ಸ್ಟೇಷನಿಗೆ ಬಿಡ್ಬೇಕಮ್ಮ ಅಷ್ಟೇ. ಮತ್ತು ನಾ ಮನೆಗೆ ಹೋಗಿ ಎಲ್ಲ ಕರೆದು ಮಾಡಂಗಿಲ್ಲ. ಮೊದ್ಲು ಹೇಳಿಬಿಟ್ಟೆ. ಮತ್ತು ನಾ ಇಷ್ಟ ಹೇಳವ. ನನಗೀನು ಮತ್ತೆ ಸಿಟ್ಟೇರ್ತಂದ್ರೆ ಮತ್ತೆ ನಾ ಏನು ಮಾಡೋಣ ನಂಗೆ ಗೊತ್ತಿಲ್ಲ. ನೀವು ಒಳಗೆ ಹೋಗ್ರಿ ಸುಮ್ಮನೆ. ನನ್ನ ತಲೆಗೆ ಬಣ್ಣ ಹಚ್ಚೋದಾದ್ಮೇಲೆ ನಾ ಕರಿತೀನಿ. ನಿಮ್ಮ ತಲೆಗೆ ಬಣ್ಣ ಹಚ್ಚಿ ಕೊಡ್ತಾಳ ಕಮಲಾ. ಅಕ್ಕಿನ ನಾಳೆ ಸ್ಟೇಷನ್ನಿಗೆ ಕಳ್ಸೋ ಜವಾಬ್ದಾರಿ ನಂದು. ತಮ್ಮ ಹೋಗಿ ಕರ್ಕೊಂಬರ್ತಾನ. ಸುಮ್ಮನೆ ಸಿಟ್ಟಿ ನೆಲದಾಗ ಏನಾರ ಮಾತಾಡಿ ಎಲ್ಲ ಹಾಳು ಮಾಡಬೇಡ್ರಿ ನೀವು ಹೋಗ್ರಿ ಒಳಗೆ. ನೋಡ್ತಮ್ಮ, ಹಠ ಮಾಡೋದು ಬಿಡು. ಈಗ ನೀ ಹೇಳ್ದಂಗೆ ಅಕ್ಕಿ ಕುಟಾಗ ನಿಂಗೆ ಲಗ್ನ ಮಾಡಾಕತ್ತೇವಿ. ಮತ್ತು ಇನ್ನು ನಿನ್ನ ತಂಗಿ ಹರಕೆ ತೀರ್ಸೋರು ಯಾರು ಹಂಗಾರ? ಹೌದಾ? ನಿನ್ಗಿಂತ ಮುಂಚೆ ನಿನ್ನ ತಂಗಿದ ಮದುವೆ ಆದ್ರೆ ಹರಕೆ ತೀರ್ಸೋದ ಬೇಡಾಗಿತ್ತು. ಅಲ್ಲಿ ತನಕ ಕಾಯೋದಾದ್ರೆ ಅಡ್ಡಿಲ್ಲ. ಇಲ್ಲ ಕಾಯಂಗಿಲ್ಲ ಅಂತೀನಿ ನೀನು. ಮತ್ತು ಮನೆ ದೇವ್ರಿಗೆ ಹೋಗಿ ಹರಕೆ ಪೂರ್ತಿ ಮಾಡ್ಕೊಂಡ ಬರಾಕಬೇಕು. ಗುರುಗಳೇ ಹೇಳ್ಯಾರ. ಸುಮ್ಮನೆ ಒಂದೂವರೆ ಮಾಡೋದು ಬೇಡ. ಹೋಗಿ ಅಷ್ಟು ಹೇಳಿ ಬಾಕಿಗೆ. ಇನ್ನು ನಾಳೆ ಬೆಳಗ್ಗೆನೂ ದೌಡ್ ಹೋಗಿ ನೀನು ಕರ್ಕೊಂಬರ್ಬೇಕು ನೋಡು. ಏನವ ನೀ ಹೇಳೋದು ನನಗೆ ಒಂಚೂರು ಮನ್ಸಿಗೆ ಬರವಲ್ತು. ಮತ್ತು ನೀ ಭಾಳ ಒತ್ತಾಯ ಮಾಡಾಕತ್ತಿ ಅಂತ ಹೇಳಿ ಹ್ಞೂ ಅಂತ ಹೇಳ್ತಾನೆ. ಮತ್ತು ಅದ್ರಾಗ ಗುರುಗಳು ಹೇಳ್ಯಾರ ಅಂದಮೇಲೆ ನಾವು ತೆಗೆದು ಹಾಕಕ್ಕೆ ಬರೋಂಗಿಲ್ಲ. ಆತು ಹಂಗಾರೆ ನೀವೇನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತೀರಿ. ಆತು ಹಂಗೆ ಮಾಡ್ತೇನೆ, ಹೇಳಿಬಿಡ್ತೇನೆ ಹೋಗಿ. ಯವ್ವ ಹಂಗಲ್ಬೇ, ನಾನು ಅವ್ರ ಜೊತೆ ಹೋಗಿದ್ದೆ. ಹೌದಲ್ಲ ತಮ್ಮ, ಹೊಕ್ಕಿದ್ದಿ. ಆದ್ರೆ ಇಲ್ಲಿ ಮನ್ಯಾಗ ಬೇಡನ ಆಳು ಕಾಳು ಬರ್ತಾವೆ ಹೊಲಕ್ಕೆ, ತೋಟಕ್ಕೆ ಅಡಿಕೆ ಕೊಯ್ಯಾಕೆ ಬರ್ತಾರ. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ನೀ ಹಂಗೆ ಹೋಗಿ ಹೇಳು. ಆತು ತಗೊಳ್ವಾ, ಸರಿ ಹಂಗಾರೆ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರಿ ಬಂದು ಹೋಗವ. ಪರಿಮಳ. ಅಯ್ಯೋ ದೇವ್ರಿ, ನಾನು ನೆನೆಸ್ಕೊಂಡಿದ್ದು ನನ್ನ ಎದುರಿಗೆ ಈಗಷ್ಟ ನೆನೆಸ್ಕೊಳಕತ್ತಿದ್ದೆ ಗೌಡ್ರ ಮಗನ್ನ. ಅಯ್ಯೋ ನನ್ನ ಚಲವಾ ಬಂದುಬಿಟ್ನಾ. ಇನ್ನೂ ಸ್ವಲ್ಪ ಮುಂದಕ್ಕೆ ಬಾ ದಯಕ, ಇನ್ನೂ ಸ್ವಲ್ಪ ಮುಂದಕ್ಕೆ ಬಾ. ಹೋಗ ಕರಿತಾಳ ನೋಡು, ಎಷ್ಟೆಲ್ಲೋ ಕರಿತಾಳ ನೋಡು. ಒಂಚೂರು ಮುಂದಕ್ಕೆ ಹೋಗು, ತಂದು ಬರ್ತಿದಿ. ಬಿಟ್ಟಿ ಹಣ್ಣು ಸಿಕ್ಕತ್ತಿ ಅಂದ್ರೆ ಎಲ್ಲಿಂದ ಅನಾರ ಬರ್ತಾರ ನೋಡು. ಮಂದಿ ಮನೆ ತಾಗ ಹೋಗ್ಬಾರ್ದು, ಹೋಗ್ಬೇಕು ಅನ್ನೋದು ಒಂದು ಚೂರು ರೈ ನಿಮಗೆ. ನಾಚಿ ಮಾನ ಮರ್ಯಾದೆ ಏನೇನಿಲ್ಲ. ಅಷ್ಟೇ ಸಿಟ್ಟತ್ತಿ ಬಿಡವ್ವ. ಏನ ನಿಮ್ಮ ಮನೆ ಹತ್ತಲ್ದಾಗ ಗಿಡ ಪಪ್ಪಾಯಿ ಹಣ್ಣಿಂದ ಭಾಳ ಚಂದ ಐತಿ ಅಂದ್ರೆ ಯಾರ ಅದಕ್ಕೆ ನೋಡಕ್ಕೆ ಬಂದ್ವಿ. ಹೌದಾ, ಹೇಳ್ತಾರ ಭಾಳ ಚಂದಾಗೈತೇನು ಅಂತ ಹೇಳ್ತಾರ. ಬಿಟ್ಟಿಯಾಗಿ ಹಣ್ಣು ಕೊಡ್ತಾಳ ಫ್ರೀಯಾಗಿ, ತಿಂದು ತೇಗಿ ಬರುವಂತ್ರಿ ಅಂತಲೂ ಹೇಳಿರ್ತಾರ. ಹೇಳಾಗೇನು ಹೋಗ್ಬೇಕಾಗೈತಿ? ಹೇಳಾರ ಯಾರು ಗಿಡಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಏನು ಮಾಡಿ ಬೆಳೆಸಿ ಏನು ಮಾಡಿರಂಗಿಲ್ಲ ನೋಡು. ಅದಕ್ಕೆ ಹೇಳ್ತಾರ, ಹೇಳಾರ್ದೇನು ಹೋಗ್ಬೇಕಾಗೈತಿ? ನೀವು ಬರೋರಿಗೆ ಎಂಥ ಬುದ್ಧಿ ಇರ್ಬೇಕಂತಿದ್ದೆ ನಿಮಗೆ. ಹೌದಲ್ಲ, ನಿಮಗಿರ್ಬೇಕಾಗಿತ್ತು ಬುದ್ಧಿ. ಹೌದು, ನಾವು ಅವ್ರ ಮನೆ ಎತ್ಲಕ್ಕೆ ಹೋದ್ರೆ ನಮ್ಮನ್ನು ಹರಗ್ಯಾರೋ ಬಿಟ್ಟಾರೋ ಅನ್ನೋದು ಏನೇನಿಲ್ಲ ನಿಮಗೆ. ಅಯ್ಯೋ ನಾನು ಶಿವನ. ಹೌದು ಬಿಡುವ, ನೀನು ನಮಗೆ ಬೇಕಾಗಿತ್ತಿದೆ ನಿನ್ನ ಕೈಯಲ್ಲಿ ಬೇಗ ತಿನ್ನೋದು. ಅದಕ್ಕೆ ಬಂದವು ನಾವು. ಅಯ್ಯೋ ಏನೋ ಕಲ್ಯಾಣಿ ಹೋಗೋಣ ಅವ್ರ ಮನೆ ಹಿತ್ತಲ್ದಾಗ ಹೊಸ ಥರ ಪಪ್ಪಾಯಿ ಗಿಡ ಐತಿ ನೋಡು. ಎಲ್ಲರ ಮನೆಯಾಗೂ ಪಪ್ಪಾಯಿ ಗಿಡ ಉದ್ದಕ್ಕೆ ಮೇಲೆ ಬೆಳ್ಕೊಂಡಿದ್ರೆ ಇವ್ರದ್ದು ನೆಲದಾಗ ಹಳ್ಳಿಕೊಂಡು ಬಿಟ್ಟತಿ. ಪಪ್ಪಾಯಿ ಹಣ್ಣು ಕಾಯಿ ಎಲ್ಲ ಎಷ್ಟು ದೊಡ್ಡ ಬಿಟ್ಟಾವು, ಗಿಡ ಸಣ್ಣಕ್ಕಾದ್ರೂ ಅಂತಂದ್ಲು. ಅದಕ್ಕೆ ನೋಡೋಣ ಅಂತ ಬಂದೆ ನಾನು. ನೀನು ಭಾರಿ ಮಾತಾಡ್ತಿ ಬಿಡುವ. ಹೌದಾ, ನಮ್ಮನೆ ಹಿತ್ಲಾಗಿನ ಗಿಡ
ನಿನ್ನಂಗ ನೆಲದಾಗ ಹಳ್ಳಿಕೆಂಬಿಟ್ಟತಿ. ನೀ ಹೆಂಗೆ ನೆಲದಾಗ ಹಳ್ಳಿಕೆಂಡಿ ನೋಡು, ಅಗಲಾಗ ರೋಡ್ ರೋಲರ್ ಥರ ಅದು ಹಂಗೆ ಅಗಲಾಗ ಹಳ್ಳಿಕೆಂಡತಿ. ಯಾಕಂದ್ರೆ ಅದು ಸಣ್ಣಾಗಿರ್ತಾಗ ಅದ್ರ ನೆತ್ತಿ ಮೇಲೆ ಕುಟ್ಟಿ ಕುಟ್ಟಿ ಹಿಂಗೆ ಅಗಲಾಗ ಹಳ್ದಂಗೆ ಮಾಡೀನಿ. ನಿನಗೂ ನಿಮ್ಮಪ್ಪ ಹಂಗೆ ಮಾಡಿದ್ನ, ನೆತ್ತಿ ಮೇಲೆ ಕುಟ್ಟಿ ಕುಟ್ಟಿ, ಅದಕ್ಕೆ ನೀನು ಹಂಗೆ ಅಗಲಾಗ ಹಳ್ಳಿಕೆಂಡಿಯನ. ಬೇ ಮಾತು ಜಾಸ್ತಿ ಆಯ್ತು, ಬಾ ಮುಚ್ಕೊಂಡು ಸುಮ್ಮನೆ ಏನು ಹಂಗೆ ನಾನು ಸುಮ್ಮನದನಿ ಅಂತ ಹೇಳಿ ಮಾತಾಡ್ತೀಯಲ್ಲ ನೀನು. ಹೇ 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 ಊರಾಗಿಲ್ಲ ಹಿತ್ತಾಗಿನ ಗಿಡ ನೀನು ಒಬ್ಬೇಕೆ ಕಂಡಿಯನ? ಎಲ್ಲರ ಮನೆ ಹಿತ್ಲಾಗೂ ಗಿಡ ಇರ್ತಾವು. ಏನು ಹಂಗೆ ನಿಮ್ಮ ಮನೆ ಹಿತ್ಲದಾಗ ಭಾಳ ಚಂದ ಗಿಡ ಬಿಟ್ಟತಿ ಅಂತ ಹೇಳಿ ಏನಾಕಿ ವಿಡಿಯೋ ಕರೆದ್ಲು ಅಂತ ಹೇಳಿ ಬಂದೆ ನಾನು. ಇಲ್ಲಾಂದ್ರೆ ನಾ ಯಾಕೆ ಬರಲಿ? ನಿನ್ನ ಮನೆ ಹಿತ್ಲಿಗೆ ಯಾ ನಾಯಿ ಬರ್ತೈತಿ? ನಮಗೇನು ಕೆಟ್ಟು ಹೋಗೈತಿ ನಿನ್ನ ಮನೆ ಹಿತ್ಲಿಗೆ ಬರ ಅಂತದು? ಏನಂದಿ ಅಲ್ಲ ಲೇ ಜೈ, ಏನಂದಿ? ಎಂತ ವಿಡಿಯೋ ಮಾಡಕತ್ತಾಳ? ಯಾರು ಕಲ್ಯಾಣ ಮಾಡಕತ್ತಾಳನ? ಎಲ್ಲೈತಿ ಕ್ಯಾಮ್ರಾ? ಬಂದಾಳ ಅಕ್ಕಿನು? ಬಂದಾಳ, ಅವಾಗ ಬಂದಾಳ. ಯಾವಾಗ ನೀನು ಬಂದು ಇಟ್ಟುದ್ದ ರಾಮಾಯಣ ಮಹಾಭಾರತ ಶುರು ಮಾಡಿದೆ ನೋಡು, ಅವಾಗ ಬಂದಾಳ. ನೀ ಬೈದದ್ದು ಒಂದೊಂದು ಪಾಯಿಂಟು ಬಿಟ್ಟಿಲ್ಲ, ಅಷ್ಟನ್ನು ರೆಕಾರ್ಡ್ ಮಾಡ್ಕೊಂಡ ತಡಿ, ಎಲ್ಲರ ಮೊಬೈಲಿಗೂ ಬಿಡ್ತಾಳ, ಅವಾಗ ಗೊತ್ತಾಕತಿ. ಹೇ ಹಂಗಲ್ಲ, ನನ್ನ ಮನೆ ಹಿತ್ಲಾಗಿನ ಗಿಡನ ಅಕ್ಕಿ ವಿಡಿಯೋ ಮಾಡ್ಯಾಳ ಅಂದ್ರೆ ನಂಗೆ ಖುಷಿ ಅಲ್ಲನ? ಎಲ್ಲದ ಕರಿಯ? ಆಹಾ, ಈಗ ನೋಡು ಎಲ್ಲದ ಕರಿಯ ಅಂತಿದ್ದಿ. ಮುಂಚೆನ ಬಂದ ತಕ್ಷಣ ಚಂದಾಗ ಮಾತಾಡಿದ್ರೆ ನಿನ್ನ ಮನೆ ಗಂಟು ಹೊಕ್ಕಿತ್ತನ? ವಿಡಿಯೋದಾಗ ನಿನ್ನೂ ಚಂದಾಗ ರೆಕಾರ್ಡ್ ಮಾಡ್ತಿದ್ಲಕ್ಕಿ. ಕರಿಯ ಜಯ್ಯ, ಕರಿಯ ಒಂದ್ಸರಿ ಕರಿಯ. ಲೇ ಕಲ್ಯಾಣಿ ಎಲ್ಲಿದ್ದಿ? ಬಾರ್ಲೆ, ಮುದುಕಿ ಭಾಳ ಬಡ್ಕೊಳಕತ್ತಾಳ. ಜಯಕ್ಕ ಸುಮ್ಮನೆ ಇರಬಾರ್ದನ? ಬೈದ್ರೆ ಏನೋ ಸ್ವಲ್ಪ ಬೈತಿದ್ಲಕ್ಕಿ, ಬೈಸ್ಕೊಂಡ್ರೆ ಬರ್ತಿತ್ತು, ವ್ಯೂಸ್ ಚಲೋ ಬರ್ತಿದ್ವ. ನೀ ಯಾಕೆ ಅಕ್ಕಿ ಕುಟ ಇಲ್ಲೇ ಅದಳ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಅಕ್ಕಿ ಹತ್ರ ಹೇಳಬಾರ್ದಾಗಿತ್ತು ನೀನು. ಯವ್ವ ಬಾರ ಯವ್ವ, ಅಕ್ಕಿ ನನ್ನ ಹರಿಗೆ ಆರ ಹಾಕಾಕತ್ತಾಳ, ಈಗ ಇನ್ನೂ ಹೇಳಬಾರ್ದಾಗಿತ್ತು ಅಂತ ಈಗೀಗೆ. ನೋಡಲ್ಲಿ ಎಷ್ಟು ಮಾತಾಡ್ತಾಳ ಮುದುಕಿ. ದೊಡವ ಯಾಕೆ ಬೇ? ನಾವು ಎಲ್ಲ ನಿನ್ನ ಮಕ್ಕಳು ಇದ್ದಂಗಲ್ಲನ? ಏನೋ ನಿನ್ನ ಹಿತ್ಲ ಕಡೆಗೆ ಬಂದ್ರೆ ಹಿಂಗನ್ನು ಮಾತಾಡೋದು ಬಿಡ ಯವ್ವ, ಹೋಗ್ಲಿ, ನಾ ಬೇರೆ ಕಡೆಗೆ ಹೋಗ್ಕೊಂಡು ಬಿಡುವ, ಬೇರೆ ಯಾರ್ದಾರ ಹಿತ್ಲ ಮನೆ ಶೂಟ್ ಮಾಡ್ಕೊಂತಾನೆ. ಭಾಳ ಚಂದ ಮಾಡಿದಿ ಹಿತ್ಲಾನ ಅಂತ ಹೇಳಿ ಬಂದೆವ. ಇಲ್ಲ ಬಾರ ಕಲ್ಯಾಣಿ ಬಾ, ನಂಗೆ ಗೊತ್ತಾಗ್ಲಿಲ್ಲ ಕಲ್ಯಾಣಿ, ಬಾ 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 ಅಂದಂಗ ಈ ಪಪ್ಪಾಯಿ ಹಣ್ಣು ತೊಗೊಂಡೋಗಿ ನೀ ಏನು ಮಾಡ್ತಿ? ಅಲ್ಲ ಏನೇನು ವಿಡಿಯೋ ಮಾಡ್ಕೊಳಕ್ ಬಂದಿ ಇಲ್ಲಿ? ಡೈರೆಕ್ಟಾಗ ಹೇಳ್ತೀನಿ ಕೇಳು. ನಾನು ನಿನ್ನ ಹಿತ್ತಲ್ದಾಗ ಚಲೋ ಹೂವಿನ ಗಿಡ ಹಣ್ಣಿನ ಗಿಡ ಹಾಕಿಯಲ್ಲ, ಅವನ್ನೆಲ್ಲ ನೋಡಕ್ಕೆ ಬಂದಿಲ್ಲ. ಈ ಪಪ್ಪಾಯಿ ಗಿಡ ಐತಲ್ಲ ಬಗ್ಗಿ ಹಿಂಗೆಲ್ಲ ಅಗಲಾಗ ಹಳ್ಕೊಂಡು ಹೋಗಿತ್ತ, ಅದಕ್ಕೆ ಪಪ್ಪಾಯಿ ಕಾಯ್ದು ಸಾರು ಮಾಡ್ಬೇಕಾಗಿತ್ತು. ಇವತ್ತು ಎರಡೂ ಸೇರು ಹಾಕತಿ ಒಂದು ವಿಡಿಯೋ ಮಾಡ್ದಂಗೆ ಆತು. ಕೊನೆಗೆ ಪಪ್ಪಾಯಿ ಕಾಯ್ದು ಸಾಂಬಾರು ಮಾಡೋದು ರೆಸಿಪಿ ತೋರಿಸ್ದಂಗೆ ಆತು ಜನರಿಗೆ ಅಂದ್ರೆ ನಾನು ಜಯಕ್ಕ ಇಬ್ಬರು ಬಂದ್ವಿ. ನೀನು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ ಬಿಡು. ಅಷ್ಟನ? ನಿಂಗೇನು ಬೇಕು ಕೇಳಲಿ ಇನ್ಫಾರ್ಮೇಶನ್, ನಾ ಹೇಳ್ತೀನಿ. ಆದ್ರೆ ನಾನು ಮಾತ್ರ ಚಂದಂಗೆ ಬರಂಗೆ ವಿಡಿಯೋ ಮಾಡ್ಬೇಕಾ ನೀನು? ಮುದುಕಿ ಆಸೆ ನೋಡು, ಮುದುಕಿ ಆಸೆ ಬಾರಿ ಬಿಡು ಆಸೆ ನಿಂಗೂ. ಆದ್ರೂ ನಿನ್ನ ಮಗಳನ್ನ ಕಳಿಸು ಹೋಗು, ಅಕ್ಕಿದಾದ್ರೆ ವಿಡಿಯೋ ಚಂದಾಗಿ ಮಾಡ್ತೀನಿ. ಅಕ್ಕಿ ಒಂದು ಡ್ಯಾನ್ಸು ಮಾಡ್ತಾಳ, ನೀನಾದ್ರೆ ಕುಣಿಯೋದೆಲ್ಲ ಚಂದ ಮಾಡಂಗಿಲ್ಲ, ಬರೀ ಇದ್ರ ಬಗ್ಗೆ ಎಲ್ಲ ಹೇಳ್ತಿ ಅಷ್ಟೇ. ಆಗಲಿ ತಗೊಳ್ಳಲಿ, ನಾ ಹೇಳ್ತೀನಿ. ಈ ಕಾಯಿ ಬಗ್ಗೆ ಈ ಗಿಡದ ಬಗ್ಗೆ ಎಲ್ಲ ಹೇಳ್ತೀನಿ. ಬೇಡವಾ? ಈ ಗಿಡದ ಬಗ್ಗೆ ಈ ಕಾಯಿ ಬಗ್ಗೆ ಈ ಹಣ್ಣಿನ ಬಗ್ಗೆ ಎಲ್ಲ ನಾನು ಮೊದಲು ಎಲ್ಲ ವಿಡಿಯೋ ಮಾಡ್ಕೊಂಡೇನಲ್ಲ, ನಾನು ಅದ್ರಾಗ ಮಾತಾಡ್ತೀನಿ. ನೀ ಏನು ಟೆನ್ಷನ್ ತೊಗೊಬೇಡ. ನೀ ಯಾಕೆ ಹಿಂಗೆ ಗಿಡ ಹಿಂಗೆ ಬೆಳೆಸಿದಿ ಹಾಗೆಲ್ಲ ಏನೂ ಕೇಳಂಗಿಲ್ಲ ನಾನು. ಸಾಕು ನೀ ಹೋಗು, ನನ್ನ ಕೆಲಸ ಮುಗೀತು. ಹಂಗಲ್ಲೇ ಮತ್ತೆ ನಾನು ಇಷ್ಟೋ ತನಕ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಲಿಲ್ಲನ? ನನಗೇನು ಬೇಕೋ ಅದನ್ನಷ್ಟ ರೆಕಾರ್ಡ್ ಮಾಡ್ಕೊಂತೀನಿ ಬೇ. ನಾನು ಬೇಡಾಗಿದ್ನೆಲ್ಲ ರೆಕಾರ್ಡ್ ಮಾಡ್ಕೊಳಂಗಿಲ್ಲ. ನೋಡು ಇದೆಷ್ಟು ಅಷ್ಟೇ ರೆಕಾರ್ಡ್ ಮಾಡ್ಕೊಂಡೀನಿ. ಇಲ್ಲೇನೇನೈತಲ್ಲ ಪಪ್ಪಾಯಿ ಕಾಯಿ ಹಣ್ಣು ಈ ಜಾಗ ಈ ಗಿಡ ಹಿಂಗೆ ಬಗ್ಗಿದ್ದು ಅಷ್ಟೇ ರೆಕಾರ್ಡ್ ಮಾಡ್ಕೊಂಡೀನಿ ನಾನು. ನಿಮ್ಮ ಮಾತೆಲ್ಲ ರೆಕಾರ್ಡ್ ಮಾಡ್ಕೊಳಂಗಿಲ್ಲ ನಾನು. ನಾ ಮಾತಾಡ್ತೇನೆ ಓನಕ್ಕೆ ಅತ್ತ. ಸರಿ, ನಾ ಮನೆ ಹೋಗ್ತಾನೆ. ಜೇಕಾ ನಡಿವಾ ಹೋಗೋಣ. ಥ್ಯಾಂಕ್ಸ್ ನಿಂಗೆ ಬಂದಿದ್ದಕ್ಕೆ. ಅಲ್ಲೇ ಬೆಂಡ್ಲಿ ಥ್ಯಾಂಕ್ಸ್ ಅಂತಿದಿ, ನನಗಲ್ಲೇ ಅಡಿಕೆ ಸುಳಿಯಾಕೆ ಬಂದಾರ. ಮನೆ ಬಾವು ಅಡುಗೆ ಮಾಡಿಲ್ಲ ಇನ್ನೂ, ಏನು ನಾನು ಸಾಂಬಾರು ಮಾಡ್ತೀನಿ ತೊಗೊಂಡು ಹೋಗುವಂತೆ ಅಂದಕ್ಕೆ ನೀನು ಬೆಂಡ್ಲಿ ಇಲ್ಲಿ ನಿಂತ್ಕೊಂಡು ಈಗ ನಾನು ಕೆಲಸ ಮುಗಿತು ಹೊಕ್ಕನಿ ಅಂತೀಯ. ಸಾಂಬಾರು ಮಾಡಿ ನಡಿಯಲ್ಲಿ, ನಾನು ಮನ್ಯಾಗ ಏನು ಅಡುಗೆ ಮಾಡಿಲ್ಲ ಹಂಗೆ ಬಂದನಿ. ಅವ್ವ ಜಯಕ್ಕ ನಿಂಗೆ ಸಾಂಬಾರು ಅದೆಲ್ಲ ನಾ ಮಾಡಿ ನಿನ್ನ ಮನೆಗೆ ತಲುಪಿಸ್ತೀನಿ, ನೀ ಮನೆಗೆ ಹೋಗಿರಿ. ನಂಬಿಕೆಂಡ ಬಂದ್ರೆ ಒಣಗಣೇಶಲೇ ನಿನಗೆ. ಇನ್ನೊಮ್ಮೆ ನಂಬಿಕೆಂಡ ಬರಬಾರ್ದು ಅನಿಸ್ಬಿಟ್ಟೆ ನನಗಂತೂ. ಇನ್ನೊಮ್ಮೆ ಕರಿಬಡ್ಲೇ ನೀನು ನನ್ನ. ನಾನು ಅಡಿಕೆ ಸುಲಿಯೋದು ಬಿಟ್ಟೆ ಬಂದೆ. ನಾನು ಕೆಲಸದವರಿಗೆ ಚಹಾ ಕೊಟ್ಟಿಲ್ಲ ಏನಿಲ್ಲ, ಹಂಗೆ ಬಂದೇನಿ. ಮನ್ಯಾಗ ಗಂಡ ಕೆರ ತೊಗೊಂಡು ಹೊಡಿತಾನ ನನ್ನ ಹಿಂಗೆ ಮಾಡಿದ್ರೆ. ಹಂಗಾರ ಕಲ್ಯಾಣಿ ನೀ ಮಾಡ ಅಂತ ಪಪ್ಪಾಯಿ ಕಾಯಿ ಸಾಂಬಾರು ನನಗೂ ಒಂದು ಸ್ವಲ್ಪ ತಂದು ಕೊಡ. ನನಗೂ ಇದೇ ಫಸ್ಟ್ ನಾ ಪಪ್ಪಾಯಿ ಕಾಯಿ ಸಾರು ಮಾಡೋದು ಕೇಳಿದ್ದು, ನಂಗೆ ಗೊತ್ತೇ ಇಲ್ಲ ಅದ್ರದ್ದು. ನಂಗೆ ಒಂದು ಸ್ವಲ್ಪ ತಂದು ಕೊಡ. ನೋಡು ಮುದ್ಕಿ, ನಮ್ಮ ಯೂಟ್ಯೂಬ್ ಚಾನಲ್ನ ನೀನು ಸಬ್ಸ್ಕ್ರೈಬ್ ಮಾಡ್ಕ್ಯ. ಅದ್ರಾಗ ಪಪ್ಪಾಯಿ ಕಾಯಿ ಸಾರು ಮಾಡೋದು ಗೊತ್ತಾಕತಿ, ಹೀರೆಕಾಯಿ ಗೊಜ್ಜು ಮಾಡೋದು ಬರ್ತೈತಿ, ಅಷ್ಟೂ ಬರ್ತೈತಿ. ನೀ ಯಾಕೆ ಟೆನ್ಷನ್ ಮಾಡ್ಕೈತಿ? ನಾ ಸಾರು ಮಾಡಿ ಇನ್ನಕ್ಕೆ ತಂದು ಕೊಟ್ಟು ನೀ ಉಂಡು ಮಕ್ಕನ ಹೊತ್ತಿಗೆ ನಾ ಬೆಳಗ್ಗೆ ಹರಿತೈತಿ. ಅದಕ್ಕೆ ನೀನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡು. ಅದೇ ಅವ ಸುವರ್ಣದಾಗ ಒಬ್ಬ ಹೇಳ್ತಾನಲ್ಲ, ಅಡುಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಉಣ್ಕೊಳ್ಳಿ ಮಣ್ಕಳಿ ಅಂತೇಳಿ ಹಂಗೆ ಮಾಡು.
ಅಲ್ಲಲೇ ಕಲ್ಯಾಣಿ, ನೀನಲ್ದ ಬೇರೆ ಯಾರ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಪೈಟಿಂಗ ಮಾಡ್ಬಿಡ್ತಿದ್ದೆ. ನಮ್ಮ ತೋಟಕ್ಕೆ ನುಗ್ಗ್ಯಾರ, ನನ್ನ ಮನೆ ಹಿತ್ತಲ್ದಾಗ ನುಗ್ಗ್ಯಾರ ಅಂತಂದು ಏನ ಪಾಪ ನೀನಂತ ಹೇಳಿ ಕೈ ಬಿಟ್ಟನಿ. ಏನೋ ಒಂಚೂರು ಸಾಂಬಾರು ಮಾಡಿದ್ರೆ ತಂದು ಕೊಡು ಅಂದ್ರೆ ಎಷ್ಟು ಮಾತಾಡ್ತೀಯಲೇ? ತಂದು ಕೊಡೋದ್ರಿಲ್ಲ, ಹೋಗು. ನೀ ಮಾಡೋ ಸಾಂಬಾರು ಎಷ್ಟು ಹಾಳಾಗ್ಲಿ, ನೀನು ಯೂಟ್ಯೂಬ್ ಚಾನಲ್ ಎಲ್ಲ ಬಂದಾಗ್ಲಿ, ನಿನಗೆ ಶಾಪನ ಹಾಕ್ತೀನಿಲೇ ನಾನು. ಭಾಳ ಶಾಪ ಹಾಕ್ಬೇಡ, ನಿನಗೆ ಕಷ್ಟ ಆಕೈತಿ ಸುಧಾರಿಸ್ಕೊಳಕ. ಬರ್ಲಾ, ಬಾಯ್, ಟಾಟಾ.